ಏನ್ರಿ ಏನ್ ಶಾಂತ? ಯಾವತ್ತೂ ಇಲ್ಲದೆ ಇರೋದು ನಮ್ಮ ಮನೇಲಿ ಎಲ್ಲ ಒಳ್ಳೇದೇ ನಡೀತಾ ಇದೆ ರೀ. ಹೌದು ಅಲ್ವಾ? ಮಗು ಬಂದಿರೋ ವಿಶೇಷ ಸಂದರ್ಭ ಅಂತ ನೀವ್ ಅನ್ಕೋತಿದ್ದೀರೇನೋ? ನಾನಂತೂ ಹಾಗೆ ಅನ್ಕೋತಾ ಇದ್ದೀನಿ. ನೀವ್ ಎಷ್ಟೇ ಹೇಳಿದ್ರೂ ಪರವಾಗಿಲ್ಲ. ದೇವಸ್ಥಾನದಿಂದ ನಿಮ್ ಯಜಮಾನ್ರೇನು ತೆಂಗಿನಕಾಯಿ ಬಾಳೆಹಣ್ಣು ಪ್ರಸಾದ ತಗೊಂಡ್ ಬರ್ತಾರೆ. ದಕ್ಷಿಣೆ ದುಡ್ಡನ್ನ ಹುಂಡಿಗೆ ಹಾಕ್ತಿರ್ತಾರೆ. ನಮ್ಮೂರಿಯೋ ಹೊಟ್ಟೆ ಬಗ್ಗೆ ಯಾರಿಗೂ ಚಿಂತೆ ಇರಲ್ಲ. ಶಿವ ನಿನ್ನಂತ ಸೊಸೆ ಮನೆಗೊಬ್ಳಿದ್ರೆ ಸಾಕಮ್ಮ. ಈ ಪಾದ ಒಳ್ಳೆ ಪಾದ ಶಾಂತ. ಹೌದು ರೀ. ರಿಸೀವ್ ಮಾಡಿಲ್ಲ ಅಂದ್ರೆ ಪದೇ ಪದೇ ಮಾಡ್ತಾನೆ ಇರ್ತಾಳೆ. ಈ ನಡುವೆ ಜಾಸ್ತಿ ತಲೆ ಕೆಟ್ಟೋಗಿದೆ. ಹೇಳು ಕೋಮಲಿ. ಹೇಳ್ಬೇಕಾಗಿರೋದು ನೀನು, ಕೇಳ್ಬೇಕಾಗಿರೋದು ನಾನು. ಅದು ಹಾಗಲ್ಲ ಕೋಮಲಿ, ಮನೇಲಿ ನಡೀತಿರೋ ಸಮಸ್ಯೆಯಿಂದ ಸ್ವಲ್ಪ ಟೆನ್ಷನ್ ಆಗಿದೆ. ನಂಗೆ ಸ್ವಲ್ಪ ಟೈಮ್ ಕೊಡು. ಒಳ್ಳೆ ದಿನಾನ ತೋರಿಸ್ತೀನಿ ಅಂತ ಹಾಗೆ ದಿನಾನ ಕಳಿತಾನೆ ಬರ್ತಿದೀಯ ನೀನು. ಇದು ನಿನಗೆ ಒಳ್ಳೇದಲ್ಲ ಕೃಷ್ಣ. ಲೇ ಮೆಂಟಲ್, ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ. ಇನ್ನು ಸುಮ್ಮನಿರಕ್ ನನ್ನ ಕೈಯಲ್ಲಾಗಲ್ಲ. ಮಗು ಜೊತೆ ನಿಮ್ ಮನೆಗೆ ಬರ್ತೀನಿ. ಅಂತ ಕೆಲಸ ಮಾಡಬೇಡ್ವೆ ತಾಯಿ. ನಿನಗೆ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯೆ ಪ್ಲೀಸ್. ಗ್ರ್ಯಾಂಡ್ ಎಂಟ್ರಿ ಅಂದ್ರೆ ನಮ್ಮಿಬ್ರನ್ನು ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಹೋಗಿ ನಿಮ್ ಮನೆ ಮುಂದೆ ಇಳಿಸ್ತೀಯಾ ಏನು? ನೋಡು, ಈ ಥರ ಕಿಂಡಲ್ ಎಲ್ಲ ಮಾಡಬೇಡ. ನಿನಗೇನ್ ತಂದೆ? ನೀನ್ ಚೆನ್ನಾಗೇ ಇದೆಯಾ. ನನ್ನ ನೋವೇ ನಿನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಅಂದ್ರೆ ಹೇಗೋ ಸಹಿಸ್ಕೊಂಡ್ ಬಂದೆ. ಇವಾಗ ಮಗು ಜೊತೆ ಹೊರಗಡೆ ಹೋಗ್ಬೇಕು ಅಂದ್ರೆ ಭಯ ಆಗ್ತಿದೆ. ಮಗುಗ್ ತಂದೆ ಯಾರು, ನಿಮ್ ಅತ್ತೆ ಯಾರು ಅಂತ ಕೇಳಿದ್ರೆ ನಾನು ಉತ್ತರ ಕೊಡ್ದೇನೆ ಇರೋಕ್ಕಾಗತ್ತಾ? ನೋಡು, ನಾನು ನನ್ನ ಪ್ರಯತ್ನದಲ್ಲಿದ್ದೀನಿ. ಸಮಯ ನೋಡ್ಕೊಂಡ್ ಬರ್ತೀನಿ. ನೀನ್ ಟೆನ್ಷನ್ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಕೇಳೋದು ಇದೇ ಕೊನೆ ಸರಿ. ಮುಂದಿನ ಸರಿ ಮಾತ್ರ ಮಗು ಜೊತೆ ನಿಮ್ ಮನೆಗೆ ಬರ್ತೀನಿ. ಹುಷಾರು. ಇದಕ್ಕೆ ಹೇಳೋದು, ಇಬ್ರು ಬೇಡ, ಒಬ್ರೆ ಸಾಕು ಅಂತ. ಒಬ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಕೆಲವೊಬ್ರಂತೂ 3 ಜನನ 4 ಜನರನ್ನ ಅದು ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ದಾರೋ ಏನು. ಕೋಮಲಿ ವಿಷಯನ ನಿಹಾರಿಕನ ಹತ್ರ ನಿಧಾನವಾಗಿ ಕೋಮಲವಾಗಿ ಹೇಳಬೇಕು. ಹೇಳಿದ್ಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೋ ಏನೋ. ಅಷ್ಟಕ್ಕೂ ನಾನು ಇರ್ತೀನೋ ಹೋಗ್ತೀನೋ. ಅಯ್ಯೋ, ನಂಗೇನೋ ಡೌಟೇ. ಛೇ, ಟಿಫಿನ್ ರೆಡಿ ಬಾವಾ? ಏನು ಬೇಡ. ಯಾಕೆ? ನನಗೆ ಆಫೀಸಲ್ಲಿ ಅರ್ಜೆಂಟ್ ವರ್ಕ್ ಇದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಟಿಫಿನ್ ಮಾಡ್ಕೊಂಡು ಹೋಗು. ಟಿಫನ್, ಲಂಚ್, ನೈಟ್ ಡಿನ್ನರ್ ಎಲ್ಲ ಅಲ್ಲೇ. ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬಾವಾ, ಏನು? ಯಾಕೆ ಹೀಗ್ ಮಾಡ್ತಿದ್ಯಾ? ಏನ್ ಮಾಡ್ದೆ? ಇರೋದಿದ್ದಾಗ ಹೇಳ್ದೆ ಅಷ್ಟೇ ಅಲ್ವಾ? ನೀನ್ ಸುಳ್ಳು ಹೇಳ್ತಿದ್ಯಾ. ನಾನ್ ಕೊಟ್ಟು ಕಾಫಿ ಕುಡಿತಾ ಇಲ್ಲ, ನಾನ್ ಮಾಡೋ ಟಿಫಿನ್ ತಿಂತಾ ಇಲ್ಲ. ಎಷ್ಟು ದಿನ ಹೀಗೆ? ಮನೇಲಿರೋರು ಯಾರಾದ್ರೂ ನನ್ ಜೊತೆ ಹೇಗಿದ್ರು ನಾನ್ ತಡ್ಕೋತೀನಿ ಬಾಬಾ. ನೀನ್ ನನ್ ಹೀಗ್ ದೂರ ಇಟ್ರೆ ಮಾತ್ರ ತಡ್ಕೊಳ್ಳೋದಿಲ್ಲ. ನನ್ನ ಒಂಟಿಯಾಗಿ ಮಾಡ್ಬೇಡ. ನೀನ್ ನನ್ ಬಲ, ನೀನೇ ನನ್ ಬಲಹೀನತೆ.
ಆ ವಿಷಯ ನಿನಗೂ ಗೊತ್ತು. ಆದ್ರೂ ಸರಿ, ನೀನ್ ಹಿಂಗ್ ನಡ್ಕೊಳ್ತಾ ಇರೋದು ನಿನಗ್ ನ್ಯಾಯ ಅನ್ನಿಸ್ತಾ ಇದ್ಯಾ ಬಾವ? ಊಹಿಸ್ದೇ ಇರೋ ರೀತಿಲಿ ಒಂದ್ ದೊಡ್ಡ ಸಮಸ್ಯೆ ಬಂದಾಗ ಹೆಂಡತಿಗೆ ಗಂಡನೇ ಜೊತೆಗ್ ನಿಲ್ಬೇಕು, ಕಾವಲಾಗಿರ್ಬೇಕು ಬಾವ. ಬಾ, ಟಿಫಿನ್ ಮಾಡು ಅಂತೆ. ಬಾ ಬಾವಾ. ಬಿಡು. ಅವರವ್ರ ನೋವು ಅವರಿಗಿರತ್ತೆ. ನನ್ನ ಮನ್ಸೇನು ಸರಿ ಇಲ್ಲ, ನನಗೆ ತೊಂದರೆ ಕೊಡಬೇಡ. ಬಾವಾ ಬಾವಾ, ಬಾವಾ ಬಾವಾ, ನಿಂತ್ಕೋ ಬಾವಾ. ಯಾಕೆ ಹೀಗ್ ಮಾಡ್ತಾ ಇದ್ಯಾ? ನೀನ್ ನನ್ನ ನಿರ್ಲಕ್ಷ್ಯ ಮಾಡೋದು, ನೀನ್ ನನ್ನ ದ್ವೇಷಿಸೋದು ನಾನ್ ಸಹಿಸ್ಕೊಳ್ಳೋದಕ್ಕಾಗತ್ತಾ? ನನ್ ಮನ್ಸು ಎಷ್ಟೊಂದು ಮಾತಾಡ್ತಿದ್ಯೋ ಅರ್ಥ ಮಾಡ್ಕೋ ಪ್ಲೀಸ್ ಬಾವಾ. ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಯಾವ ಹೆಣ್ಣಾದ್ರೂ ಹೀಗೆ ತೊಂದರೆ ಕೊಡ್ತಾಳ? ನೀ ನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಈ ಡಿಸ್ಟರ್ಬೆನ್ಸ್ ಅಲ್ಲಿ ನಾನು ಆಫೀಸಿಗೆ ಹೋಗಿ ಮೀಟಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ವರ್ಕ್ ಸರಿಯಾಗಿ ಮಾಡದೆ ಬಯಸ್ಕೋಬೇಕಾ? ಜಾಬ್ ಕಳ್ಕೋಬೇಕಾ? ಆವಾಗ ನಿನಗೆ ಸಂತೋಷ ಆಗುತ್ತಲ್ವಾ? ಪ್ಲೀಸ್ ಬಾವಾ, ದಯವಿಟ್ಟು ನಾನು ಹೋಗೋಕ್ ಬಿಡು. ಬಾವಾ 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 ಬಾವಾ, ನನ್ ಮಾತ್ ಕೇಳು ಬಾವಾ. ಪ್ಲೀಸ್ ಬಾವಾ, ನನ್ನ ಅರ್ಥ ಮಾಡ್ಕೋ ಬಾವಾ. ಬಾವಾ ಬಾವಾ. ದಿನ ನಿಂಗೆ ದೀಪ ಹಚ್ತೇನೆ, ಯಾವ ಕೆಲ್ಸನೂ ಮಾಡಲ್ಲ, ಅದಕ್ಕೆನ ನನಗೆ ಶಿಕ್ಷೆ? ದಿನ ನಿನಗೆ ನೈವೇದ್ಯ ಇಡ್ದೇನೆ ಯಾವ ಕೆಲ್ಸನೂ ಮಾಡಲ್ಲ, ಅದಕ್ಕೆನ ನನಗೆ ಬಹುಮಾನ? ನಿನ್ನ ನೆನೆಸ್ಕೊಳ್ದೇನೆ ನನಗ್ ದಿನ ಕಳಿಯಲ್ಲ, ನಿನಗ್ ನಮಸ್ಕಾರ ಮಾಡ್ದೇನೆ ನನ್ ದಿನ ಪೂರ್ತಿ ಆಗಲ್ಲ ಅಂತ ನನ್ ಮೇಲೆ ನಿನಗೆ ಇಷ್ಟು ನಿರ್ಲಕ್ಷ್ಯನ? ಮನ್ಸು ಅನ್ನೋದು ಇದೆಯಾ ನಿಂಗೆ? ಈ ಭಕ್ತಳ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ, ದಯೆ, ಕರುಣೆ ಅನ್ನೋದು ಇದೆಯಾ ನಿನಗೆ? ನೀನೇ ನನಗ್ ರಕ್ಷಣೆ ಆಗಿ ಇಲ್ದೇ ಇರೋವಾಗ ಇನ್ಯಾರು ಇರ್ತಾರೆ? ನನ್ ಗಂಡನ್ ಮನ್ಸನ್ನ ಪೂರ್ತಿಯಾಗಿ ಬದಲಾಯಿಸೋಣ ಅಂತ ಅನ್ಕೋತಾ ಇದ್ಯಾ? ನನ್ ಗಂಡನಿಂದ ನನ್ನ ದೂರ ಮಾಡ್ಬೇಕು ಅಂತ ಅನ್ಕೋತಾ ಇದ್ಯಾ? ಏನ್ ಕೇಳ್ದೆ ನಿನ್ನ? ಏನ್ ವರ ಕೇಳ್ದೆ ನಿನ್ನ? ಕೋಟಿ ಕೇಳದ್ನಾ? ಅರಮನೆ ಕೇಳದ್ನಾ? ಸಿರಿ ಸಂಪತ್ ಕೇಳದ್ನಾ? ಇಲ್ವಲ್ಲ. ಮತ್ತೆ ನನ್ ಮೇಲೆ ಯಾಕಿಷ್ಟು ದ್ವೇಷ ಸಾಧಿಸ್ತಾ ಇದ್ಯಾ? ನಾನೀ ಮನೆಗೆ ಸೊಸೆಯ ಕಾಲಿಟ್ ಕ್ಷಣದಿಂದ ನನ್ನ ಜೀವನದ ಜೊತೆ ಆಟ ಆಡ್ತಾ ಇದ್ಯಾ? ನನಗ್ ಮನಃಶಾಂತಿ ಇಲ್ದೇ ಇರೋ ಹಾಗೆ ಮಾಡ್ತಾ ಇದ್ಯಾ? ಇವತ್ತು ನನ್ ಮನೆಯಲ್ಲಿ ನಾನು ಅಪರಾಧಿ ತರ ಬದುಕಿರೋದಕ್ಕೆ ಕಾರಣ ನೀನೇ.
ಅದಕ್ಕೆ ಕಾರಣ ನೀನೇ. ಹಾಗಿದ್ದಾಗ ನಿನ್ ಮುಖನ ನೋಡ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಇನ್ನು ಈ ಜನ್ಮದಲ್ಲಿ ನಿನ್ ಮುಖ ನೋಡಲ್ಲ. ನಿಂಗೆ ದೀಪ ಹಚ್ಚಲ್ಲ, ನಿನಗೆ ಪೂಜೆ ಮಾಡಲ್ಲ. ಇನ್ಮೇಲಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ನಾನು ನಿನ್ನ ಭಕ್ತೆ ಅಲ್ಲ. ಅವನಿ, ದೇವ್ರ ಮನೆ ಬಾಗ್ಲು ಯಾಕೆ ಮುಚ್ಚಿದೆ? ಇನ್ಮೇಲಿಂದ ಈ ಕೋಣೆ ಬಾಗ್ಲು ಮುಚ್ಚೆ ಇರತ್ತೆ, ತೆಗೆಯೋದಿಲ್ಲ. ಅನ್ನಪೂರ್ಣ ದೇವಿನ ನೋಡೋಕೆ ನನಗಿಷ್ಟ ಇಲ್ಲ. ಈ ಮಾತಂದಿದ್ದು ಅವನಿನೇನಾ? ಹೌದು ರೀ. ಇದನ್ನ ನಾನು ಊಹಿಸಿರ್ಲಿಲ್ಲ. ಇದನ್ನ ನೋಡೋದಕ್ಕೆ ನನಗೆ ಕಣ್ಣಿದ್ರೆ ಚೆನ್ನಾಗಿರ್ತಿತ್ತು. ಮರ್ಯಾದೆಯಿಂದ ಬಾಗಲ್ ತೆಗಿ. ಬೇಡ ಅತ್ತೆ. ಏನಮ್ಮ ನಿನ್ ಹಠ ಇದು? ಅಮ್ಮನವ್ರನ್ನ ನೋಡೋಕೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ನಾವ್ಯಾಕೆ ನೋಡ್ಬಾರ್ದು? ಚಿಕ್ಕ ಸೊಸೆ ಮೇಲೆ ಕೀಳ್ ಭಾವನೆ ತೋರಿಸ್ತಾ ಇದ್ದಾಳೆ. ಈ ಅಮ್ಮನವ್ರಿಗೆ ನಿತ್ಯ ಪೂಜೆ ಅಭಿಷೇಕ ಅಗತ್ಯನಾ? ಅದಕ್ಕೆ ಅಮ್ಮನವ್ರನ್ನ ನಾನು ನೋಡ್ಬೇಕು ಅನ್ಕೋತಿಲ್ಲ. ಹಾಗಿರುವಾಗ ನೀನು ನಮ್ಮ ಮನೆಯಲ್ಲಿರೋದೇ ಅನಾವಶ್ಯಕ. ಹೊರಗಡೆ ಹೋಗು. ನಮ್ಮ ಕುಲದೈವ ಆಗಿರೋ ಅಮ್ಮನವ್ರ ಬಗ್ಗೆ ನೀನು ಕೇಳ್ದಾಗ ಮಾತಾಡ್ತಾ ಇದೀಯಾ? ಇಂಥವಳು ನಮ್ಮ ಮನೇಲಿ ಇರಬಾರ್ದು. ಹೋಗ್ ಹೊರಗೆ. ನಮ್ಮಮ್ಮ ಅಮ್ಮವ್ರನ್ನ ತನ್ನ ಪ್ರಾಣವಾಗಿ ಭಾವಿಸ್ತಾಳೆ. ಅಂಥದ್ದು ಯಾವತ್ತೂ ಇಲ್ದಿರೋ ರೀತಿಲಿ ದೇವರ ಮನೆ ಬಾಗ್ಲು ಹಾಕ್ತೀಯಾ? ಎಷ್ಟು ಧೈರ್ಯ ನಿನ್ಗೆ? ನೀನ್ ಮುಚ್ಚಿರೋದು ಈ ದೇವ್ರ ಮನೆ ಬಾಗಿಲು ಮಾತ್ರ ಅಲ್ಲ, ನಮ್ಮೂರ್ ದೇವಸ್ಥಾನದ ಬಾಗಿಲು ಕೂಡ. ದೇವ್ರ ಮನೆ ಬಾಗಿಲನ್ನ ಮುಚ್ಚೋದು ಅನ್ಯಾಯ. ಈ ಘೋರ ನಾನು ನೋಡಲ್ಲ. ನೀನ್ ಹೇಗೂ ನೋಡಕ್ಕಾಗಲ್ಲ ಬಿಡು. ಅಮ್ಮ ಅವನಿ ಮಾಡಿರೋದು ಚಿಕ್ಕ ತಪ್ಪಲ್ಲ, ದೊಡ್ಡ ಶಿಕ್ಷೆನೇ ಆಗ್ಬೇಕು. ಇದೇ ಕೆಲಸ ನಾವು ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಮನೆಗೆ ವಾರಸ್ತರ ಬರದೇ ಇರೋ ಹಾಗೆ ದೊಡ್ಡ ತಪ್ಪು ಮಾಡಿದ್ಲು. ಇವಾಗ ಅದ್ರಕ್ಕಿಂತ ದೊಡ್ಡ ತಪ್ಪು ಮಾಡಿದ್ಲು. ಅವನಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕಮ್ಮ. ನನ್ನ ಮನೆಯಲ್ಲೇ ಅಲ್ಲ, ನನ್ನ ಊರ್ನವರು ಕೂಡ ಇವಳನ್ನ ಕ್ಷಮಿಸಲ್ಲ. ನನ್ನ ಪ್ರಾಣಕ್ಕಿಂತ ನನ್ನ ದೈವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ. ಆ ವಿಷಯ ನಿನಗೂ ಗೊತ್ತು. ಅಂಥದ್ದು ಇವತ್ತು ನೀನು ವರ್ತಿಸಿರೋ ರೀತಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಅಮ್ಮನವ್ರನ್ನ ಅವಮಾನಿಸಿದವರು ನನ್ನ ಮನೆಯಲ್ಲಿರೋ ಅರ್ಹತೆನ ಕೂಡ ಕಳ್ಕೋತಾರೆ. ನನ್ನ ಅಮ್ಮನವರ ತಂಟೆಗೆ ಬಂದವರು ನನ್ನ ಮನೆಯಲ್ಲಿರೋ ಸ್ಥಾನನ ಕೂಡ ಕಳ್ಕೋತಾರೆ. ದೈವ ದೂಷಣೆಗೆ ನಾನು ನಿನಗೆ ವಿಧಿಸೋ ಶಿಕ್ಷೆ ಕುಟುಂಬ ಬಹಿಷ್ಕಾರ. ಇನ್ನು ನೀನು ನಮ್ಮ ಮನೇಲಿರೋ ಅವಕಾಶ ಇಲ್ಲ. ಹೊರಗಡೆ ಹೋಗು, ತಕ್ಷಣ ಹೊರಗಡೆ ಹೋಗು. ನನ್ನ ನನ್ನ ಹೊರಗಡೆ ಹೋಗು ಅಂತ ಇದ್ದೀರಾ? ಇದೇ ಅಮ್ಮನವ್ರಿಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಕ್ ಹೋಗಿದ್ದೆ. ಅದನ್ನ ನೀವು ಮರ್ತು ಹೋದ್ರ ಅತ್ತೆ? ಇದೇ ಅಮ್ಮನವ್ರಿಗೋಸ್ಕರ ನಾನು ಎಷ್ಟೋ ತ್ಯಾಗನ್ ಮಾಡಿದ್ದೀನಿ. ಅದನ್ನ ನೀವು ಮರ್ತು ಹೋದ್ರ ಅತ್ತೆ? ಇವತ್ತು ನನ್ನ ಮನ್ಸಿಗೆ ಬೇಜಾರಾಗಿ ದೇವ್ರ ಮನೆ ಬಾಗ್ಲು ಮುಚ್ಚಿದೆ ಅಂತ ನೀವು ನನ್ನ ಹೊರಗೆ ಹೋಗು ಅಂತ ಇದ್ದೀರಾ? ನಿಮ್ ತೀರ್ಪಲ್ಲಿ ನ್ಯಾಯ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅತ್ತೆ? ನ್ಯಾಯ ಇಲ್ದೇ ಇರೋ ತೀರ್ಪು ಕೊಡೋದಕ್ಕೆ ನಾನೇನಷ್ಟು ಮೂರ್ಖಳಲ್ಲ. ನನ್ನ ಮಾತನ್ನ ಧಿಕ್ಕರಿಸ್ದೇನೆ, ಇನ್ನೊಂದು ಮಾತು ಮಾತಾಡ್ದೇನೆ ನನ್ನ ಮನೆಯಿಂದ ಹೊರಗಡೆ ಹೋಗೋ.
ಇನ್ಯಾವ ವಿಷಯದಲ್ಲಾದ್ರೂ ನಿನ್ನನ್ನು ಕ್ಷಮಿಸ್ಬಿಡ್ತಿದ್ನೇನೋ. ಈ ವಿಷಯದಲ್ಲಿ ಮಾತ್ರ ನಾನು ನಿನ್ನ ಕ್ಷಮಿಸೋದಿಲ್ಲ. ನಿನ್ನ ಕ್ಷಮಿಸಿದ್ರೆ ಆ ಅಮ್ಮನವರು ನನ್ನನ್ನು ಕ್ಷಮಿಸಲ್ಲ. ಹೊರಗಡೆ ಹೋಗು. ಇನ್ನು ನಿನ್ಗೆ ಕ್ಷಮಾಭಿಕ್ಷೆ ಇಲ್ಲ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೇಗ ಹೊರಡು. ಅವನಿ 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 ಏನ್ ಭಾವ ಇಷ್ಟೊಂದು ಸಂತೋಷವಾಗಿ ಕಾಣಿಸ್ತಾ ಇದ್ಯಾ? ಕೂತ್ಕೋ ನೀನು, ಕೂತ್ಕೋ. ಏನು ಏನು ಹೇಳು? ನಿನಗೋಸ್ಕರ ಏನ್ ತಗೊಂಡು ಬಂದಿದ್ದೀನಿ ನೋಡು. ರೇಷ್ಮೆ ಸೀರೆ. ನನ್ ಬಂಗಾರದ ಮುದ್ದಿನ ಗೊಂಬೆಗೋಸ್ಕರ ಬಂಗಾರದ ಕಿವಿಯೋಲೆ, ಬಂಗಾರದ ನೆಕ್ಲೇಸು, ಬಂಗಾರದ ಕೈ ಬೆಳೆ. ಹೇಗಿದೆ? ನೀನು ನನ್ಗೋಸ್ಕರ ತಗೊಂಡ್ ಬರೋ 10 ರೂಪಾಯಿ ವಸ್ತು ಆದ್ರೂ ನಂಗೆ ಕೋಟಿ ಬೆಲೆಗೆ ಸಮಾನ. ವಿನಾ ಸ್ತ್ರೀಯ ಜನನಂ ನಾಸ್ತಿ, ವಿನಾ ಸ್ತ್ರೀಯ ಗಮನಂ ನಾಸ್ತಿ, ವಿನಾ ಸ್ತ್ರೀಯ ಜೀವನ್ ನಾಸ್ತಿ, ವಿನಾ ಸ್ತ್ರೀಯ ಸೃಷ್ಟಿ ಲೇವ ನಾಸ್ತಿ ಅಂತ ನಿನ್ನಂತ ಹೆಣ್ಣು ನೋಡಿ ರಚನೆಕಾರರು ಬರ್ದಿರ್ತಾರೆ. ಅವನಿ ಬಾವಾ, ತುಂಬಾ ಹೊಗಳ್ತಾ ಇದೀಯಾ. ಸೃಷ್ಟಿಗೆ ಮೂಲ ನೀವು, ನಿಮ್ಮನ್ನು ಹೊಗಳೋ ಅಷ್ಟು ದೊಡ್ಡವರ ನಾವು.